ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾ ಭೂತೋ ನಾ ಭವಿಷ್ಯತಿ ಅನ್ನುವ ಹಾಗೆ ಪ್ರಯಾಗ್ರಾಜ್ನಲ್ಲಿ ಭಕ್ತರ ಸಂಖ್ಯೆ ಕಂಡು ಬರುತ್ತಿದೆ. ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಮೂರನೇ ಅಮೃತ ಸ್ನಾನಕ್ಕಾಗಿ ದೇಶದ ವಿವಿಧೆಡೆಯಿಂದ ಜನ ಸಾಗರವೇ ಹರಿದು ಬರ್ತಾ ಇದೆ. ಹೀಗೆ ಒಮ್ಮಿಂದೊಮ್ಮೆಲೆ ಭಕ್ತರು ಸಾಗರ ರೂಪದಲ್ಲಿ ಸಾಗಿ ಬಂದಿದ್ದರಿಂದ ಸಂಗಮದಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿ ಹಲವು ಮಂದಿ ಗಾಯಗೊಂಡಿರುವ ಘಟನೆ ವರದಿಯಾಗಿದೆ. ಸುಮಾರು 25ರಿಂದ 30 ಮಹಿಳೆಯರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಲವು ಮಂದಿಗೆ ಗಂಭೀರ ಗಾಯಗಳಾಗಿದೆ. ಘಟನೆಯ ನಂತರ ಗಂಗಾ ಅಮೃತ ಸ್ನಾನ ಹಾಗೂ ಸಾಮೂಹಿಕ ಪವಿತ್ರ ಸ್ನಾನ ವಿಳಂಬವಾಯಿತು. ಇನ್ನು ವ್ಯಾಪಕ ಜನ ಸಂದಣಿಯಿಂದಾಗಿ ಇಡೀ ಜಾತ್ರೆ ಪ್ರದೇಶವನ್ನ ವಾಹನ ರಹಿತ ವಲಯ ಅಂತ ಘೋಷಣೆ ಮಾಡಲಾಗಿದೆ. ಜನಸಂದಣಿ ನಿಯಂತ್ರಣಕ್ಕೆ ಲಕ್ಷಾಂತರ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ. ಇತ್ತ ರೈಲು ನಿಲ್ದಾಣದಲ್ಲಿ ಆಗಮನ ನಿರ್ಗಮನದ ಬಾಗಿಲುಗಳನ್ನ ಪ್ರತ್ಯೇಕಿಸಲಾಗಿದೆ. ಪ್ರಯಾಗ್ರಾಜ್ ರೈಲ್ವೆ ಮಂಡಳಿಯು ನಗರದ ಎಲ್ಲಾ ನಿಲ್ದಾಣಗಳಿಗೆ ವಿಶೇಷ ಯೋಜನೆಗಳನ್ನ ಮತ್ತು ಕೆಲವು ನಿರ್ಬಂಧಗಳನ್ನ ಜಾರಿಗೆ ತಂದಿದೆ. ಮೌನಿ ಅಮಾವಾಸ್ಯೆಯ ದಿನದಂದು ಪ್ರಯಾಗ್ರಾಜ್ ಜಂಕ್ಷನ್ಗೆ ನಗರದ ಬದಿಯ ಬಾಗಿಲಿನಿಂದ ಮತ್ತು ಪ್ಲಾಟ್ಫಾರ್ಮ್ ನಂಬರ್ 1ರಿಂದ ಮಾತ್ರ ಪ್ರವೇಶ ನೀಡಲಾಗುವುದು ಅಂತ ಹೇಳಲಾಗಿದೆ. ಇನ್ನು ವಿಮಾನ ದರವನ್ನ ಏರಿಸಿರುವ ಕ್ರಮಕ್ಕೆ ಹಿಂದೂ ಸಂಘಟನೆಗಳು ಕಿಡಿಕಾರಿವೆ. ಒಂದು ಆಸನಕ್ಕೆ ಸುಮಾರು 50,000 ರೂಪಾಯಿವರೆಗೆ ಟಿಕೆಟ್ಗಳು ಬಿಕರಿಯಾಗುತ್ತಿವೆ. ಇನ್ನು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮೇಳವಾದ ಕುಂಭಮೇಳದ ವಿದೇಶಿಗರ ಕುತೂಹಲ ಮುಂದುವರೆದಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ನಾಸಾ ಗಗನಯಾತ್ರಿ ಡಾನ್ ಪೆಟಿಟ್ ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಬಾಹ್ಯಾಕಾಶದಿಂದ ತೆಗೆದ ಮಹಾಕುಂಭ ಮೇಳದ ಚಿತ್ರ ಹಂಚಿಕೊಂಡಿದ್ದಾರೆ. ವಿಶ್ವದ ಅತಿ ದೊಡ್ಡ ಮಾನವ ಸಮ್ಮೇಳನ ಅಂತ ಶೀರ್ಷಿಕೆ ಕೊಟ್ಟಿರುವ ಅವರು ಹೊಳೆಯುವ ದೀಪಗಳನ್ನ ಉಲ್ಲೇಖಿಸಿದ್ದಾರೆ. ಇನ್ನು ಝಾನ್ಸಿಯಿಂದ ಪ್ರಯಾಗ್ರಾಜ್ ಮಹಾಕುಂಭಕ್ಕೆ ಹೋಗುತ್ತಿದ್ದ ರೈಲಿನ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿದ್ದಾರೆ. ರೈಲಿನ ಮೇಲೆ ಕಲ್ಲು ತೂರಾಟ ನಡೆಸಿ ಕಿಟಕಿ ಗಾಜುಗಳಿಗೆ ಹಾನಿ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದೆ. ದಾಳಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಝಾನ್ಸಿ ವಿಭಾಗದ ಹರ್ಷಾಲ್ಪುರ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ದುಷ್ಕರ್ಮಿಗಳು ರೈಲಿನೊಳಗೆ ಪ್ರವೇಶಿಸಲು ಯತ್ನಿಸಿದ್ದು ರೈಲಿನ ಬಾಗಿಲು ಮತ್ತು ಕಿಟಕಿಗಳನ್ನ ಒಡೆದಿದ್ದಾರೆ. ಅಂದಹಾಗೆ ಘಟನೆಗೆ ರೈಲಿನ ಬೋಗಿಗಳ ಬಾಗಿಲುಗಳನ್ನ ಲಾಕ್ ಮಾಡಿಕೊಂಡಿದ್ದೇ ಕಾರಣ ಎನ್ನಲಾಗ್ತಿದೆ. ಪ್ರಯಾಗ್ರಾಜ್ಗೆ ಹೋಗಲು ಹರ್ಷಾಲ್ಪುರ ರೈಲು ನಿಲ್ದಾಣದಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರು ಜಮಾಯಿಸಿದ್ರು. ಆದರೆ ರೈಲಿನೊಳಗಿದ್ದ ಪ್ರಯಾಣಿಕರು ರೈಲಿನ ಬಾಗಿಲು ತೆರೆಯಲಿಲ್ಲ. ಈ ವಿಷಯಕ್ಕಾಗಿ ನಿಲ್ದಾಣದಲ್ಲಿ ನೆರೆದಿದ್ದ ಜನರು ಆಕ್ರೋಶಗೊಂಡು ಕಲ್ಲು ತೂರಾಟ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಕುರಿತು ದೂರು ದಾಖಲಾಗಿದ್ದು ಆರೋಪಿಗಳಿಗಾಗಿ ರೈಲ್ವೆ ಪೊಲೀಸ್ ಹುಡುಕಾಟ ನಡೆಸಿದೆ. ಶುಕ್ರವಾರದಿಂದ ಸಂಸತ್ತಿನ ಬಜೆಟ್ ಅಧಿವೇಶನ ಆರಂಭಗೊಳ್ಳಲಿದೆ. ಜನವರಿ 31ರಿಂದ ಏಪ್ರಿಲ್ 4ರವರೆಗೆ ಅಧಿವೇಶನ ನಡೆಯಲಿದ್ದು ಜನವರಿ 31ರಂದು ಸಂಸತ್ತಿನ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಷ್ಟ್ರಪತಿ ಮುರ್ಮು ಭಾಷಣ ಮಾಡಲಿದ್ದಾರೆ. ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಮಂಡನೆಯಾಗಲಿದೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಶನಿವಾರ ತಮ್ಮ 8ನೇ ಬಜೆಟ್ ಮಂಡಿಸಲಿದ್ದಾರೆ. ಅಧಿವೇಶನಕ್ಕೆ ಸಂಬಂಧಿಸಿದ ಸಂಸತ್ ಕಾರ್ಯಕಲಾಪ ವರದಿಗೆ ರಾಷ್ಟ್ರಪತಿ ಭವನ ಅನುಮೋದನೆ ನೀಡಿದೆ. ಇನ್ನು ಬಜೆಟ್ ಅಧಿವೇಶನದ ಮೊದಲ ಭಾಗ ಜನವರಿ 31ರಿಂದ ಆರಂಭವಾಗಿ ಫೆಬ್ರವರಿ 13ರಂದು ಕೊನೆಗೊಳ್ಳಲಿದೆ. ಬಳಿಕ ಅಧಿವೇಶನದ 2ನೇ ಭಾಗವು ಮಾರ್ಚ್ 10ರಂದು ಆರಂಭವಾಗಿ ಏಪ್ರಿಲ್ 4ಕ್ಕೆ ಅಂತ್ಯಗೊಳ್ಳಲಿದೆ. ಗುರುವಾರ ಸರ್ವ ಪಕ್ಷಗಳ ಸಭೆ ನಡೆಯಲಿದೆ. ಇರೋದು ಹೊರದೇಶದಲ್ಲಿ, ಆದರೆ ರಾಜಕಾರಣ ಮಾಡೋದು ಮಾತ್ರ ಭಾರತದ ದೇಶದ ವಿಚಾರದಲ್ಲಿ. ಇದು ಕಾಂಗ್ರೆಸ್ನ ಸಾಗರೋತ್ತರ ಘಟಕದ ಅಧ್ಯಕ್ಷ ಸ್ಯಾಮ್ ಪಿತ್ರೋಡ ವರಸೆ. ಈ ಹಿಂದೆ ಸಿರಿವಂತ ತೆರಿಗೆ ವಿಚಾರದಲ್ಲಿ ನಾಲಿಗೆ ಹರಿಬಿಟ್ಟು ವಿವಾದಕ್ಕೀಡಾಗಿದ್ದ ಈ ಕೈ ನಾಯಕ ಈಗ ಅಕ್ರಮ ಬಾಂಗ್ಲಾ ವಲಸಿಗರ ಕುರಿತು ಮಾತನಾಡಿ ವಿವಾದ ಎಬ್ಬಿಸಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಭಾರತ ಒಳ ಬಿಟ್ಕೊಳ್ಬೇಕು. ಅವರು ಇಲ್ಲಿಗೆ ಬರಲು ಬಯಸಿದ್ರೆ ಅಕ್ರಮವಾಗಿ ಆದರೂ ಸರಿ, ಎಲ್ಲರನ್ನ ಸೇರಿಸಿಕೊಳ್ಬೇಕು ಎಂದಿದ್ದಾರೆ. ಇದು ನಮ್ಗೆ ಕಷ್ಟವಾಗಬಹುದು, ಆದರೆ ಇದನ್ನ ಸಹಿಸಿಕೊಳ್ಳಬೇಕು ಅಂತ ಸ್ಯಾಮ್ ಪಿತ್ರೋಡ ಉಸಿರಿದ್ದಾರೆ. ಎಕ್ಸ್ ನಲ್ಲಿ ಈ ಕುರಿತು ಪೋಸ್ಟ್ ಹಂಚಿಕೊಂಡಿರುವ ಸ್ಯಾಮ್ ಪಿತ್ರೋಡ, ಮೋದಿ ಸರ್ಕಾರ ಅಕ್ರಮ ವಲಸೆಗಾರರ ವಿರುದ್ಧ ಮುಗಿ ಬೀಳೋದಕ್ಕಿಂತ ಹವಾಮಾನ ಬದಲಾವಣೆಯಂತಹ ವಿಷಯಗಳಿಗೆ ಆದ್ಯತೆ ನೀಡಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯದ ನಡುವೆ ಸ್ಯಾಮ್ ಪಿತ್ರೋಡ ನೀಡಿರುವ ಈ ಹೇಳಿಕೆ ರಾಜಕೀಯವಾಗಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿ ಈ ಬಗ್ಗೆ ತೀವ್ರವಾಗಿ ಕಿಡಿಕಾರಿದ್ದು ಅಲ್ಪಸಂಖ್ಯಾತರ ತುಷ್ಟೀಕರಣದ ವಿರುದ್ಧ ಹರಿಹಾಯ್ದಿದೆ. ಪಿತ್ರೋಡ ಹೇಳಿಕೆ ದೆಹಲಿ ಚುನಾವಣೆಯಲ್ಲೂ ಸದ್ದು ಮಾಡುತ್ತಿದ್ದು ಅಕ್ರಮ ವಲಸಿಗರ ಬಗ್ಗೆ ಕಾಂಗ್ರೆಸ್ ನಿಲುವು ಬಯಲಾಗಿದೆ ಅಂತ ಬಿಜೆಪಿ ಆರೋಪಿಸಿದೆ. ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗೆ ಪಕ್ಷಗಳು ನಿಧಾನವಾಗಿ ಸಿದ್ಧತೆ ಶುರು ಮಾಡಿವೆ. ವರ್ಷಾಂತ್ಯಕ್ಕೆ ನಡೆಯಲಿರುವ ಎಲೆಕ್ಷನ್ಗಾಗಿ ಈಗಿನಿಂದಲೇ ತಾಲೀಮು ಆರಂಭಗೊಂಡಿದೆ. ಕಾಂಗ್ರೆಸ್ ಕೂಡ ಮೊದಲಿಗಿಂತ ಕೊಂಚ ಬಿರುಸಿನಿಂದಲೇ ಪಕ್ಷ ಸಂಘಟನೆಗೆ ಚಾಲನೆ ನೀಡಿದೆ.
ಮೌಂಟೇನ್ ಮ್ಯಾನ್ ಎಂದೇ ಖ್ಯಾತಿಯಾಗಿದ್ದ ದಶರಥ ಮಾಂಜಿ ಅವರ ಪುತ್ರ ಭಗೀರಥ ಮಾಂಜಿ ಈಗ ಕೈ ಹಿಡಿದಿದ್ದಾರೆ. ಇಲ್ಲಿವರೆಗೆ ಜೆಡಿಯುನಲ್ಲಿ ಇದ್ದ ಭಗೀರಥ ಮಾಂಜಿ ಈಗ ರಾಹುಲ್ ನಾಯಕತ್ವದಲ್ಲಿ ಕಾಂಗ್ರೆಸ್ಗೆ ಜೈ ಎಂದಿದ್ದಾರೆ. ಈ ಮೂಲಕ ಬಿಹಾರದ ಮಹಾದಲಿತ ಜಾತಿಗಳ ಧ್ರುವೀಕರಣಕ್ಕೆ ನಾಂದಿ ಹಾಡಲಾಗಿದೆ. ಅದರಲ್ಲೂ ಮಾಂಜಿ ಸಮುದಾಯವನ್ನ ಒಲಿಸಿಕೊಳ್ಳಲು ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಭಗೀರಥ ಮಾಂಜಿ ಜೊತೆಗೆ ಮಾಜಿ ರಾಜ್ಯಸಭಾ ಸದಸ್ಯ ಅಲಿ ಅನ್ವರ್ ಮತ್ತು ಕುಂಬಾರ ಸಮುದಾಯದ ಮುಖಂಡ ಮನೋಜ್ ಪ್ರಜಾಪತಿ ಕೂಡ ಕಾಂಗ್ರೆಸ್ ಪಾಳಯ ಸೇರಿದ್ದಾರೆ. ಉತ್ತರ ಪ್ರದೇಶದ ಬಾಗ್ಪತ್ನ ಧಾರ್ಮಿಕ ಉತ್ಸವದಲ್ಲಿ ಅವಘಡ ನಡೆದಿದೆ. ಜೈನ ನಿರ್ವಾಣ ಉತ್ಸವದಲ್ಲಿ ವೇದಿಕೆ ಕುಸಿದು 5 ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಜೈನ ಸನ್ಯಾಸಿಗಳ ಸಮ್ಮುಖದಲ್ಲಿ ಭಗವಾನ್ ಆದಿನಾಥನಿಗೆ ಲಡ್ಡುಗಳನ್ನು ಅರ್ಪಿಸುವ ಸಮಾರಂಭದಲ್ಲಿ ಈ ದುರಂತ ನಡೆದಿದೆ. ಮಾನಸ್ತಂಭ ಕಾಂಪ್ಲೆಕ್ಸ್ ನಲ್ಲಿ ಹಾಕಲಾಗಿದ್ದ ಪೆಂಡಾಲ್ ಕುಸಿದು ಈ ದುರಂತ ಸಂಭವಿಸಿದೆ. ಸ್ಥಳೀಯ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಸಂಘಟಕರು 65 ಅಡಿ ಎತ್ತರದ ಮರದ ವೇದಿಕೆಯನ್ನ ನಿರ್ಮಿಸಿ ಅದರ ಮೇಲೆ 4 ರಿಂದ 5 ಅಡಿ ಎತ್ತರದ ಆದಿನಾಥನ ಪ್ರತಿಮೆಯನ್ನ ಇಟ್ಟಿದ್ದರು ಅಂತ ಹೇಳಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಫೆಬ್ರವರಿಯಲ್ಲಿ ಅಮೆರಿಕಾಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಈ ಕುರಿತು ಟ್ರಂಪ್ ರೊಂದಿಗಿನ ದೂರವಾಣಿ ಸಂಭಾಷಣೆಯ ವೇಳೆ ಈ ಆಹ್ವಾನ ನೀಡಲಾಗಿದೆ. ಸೋಮವಾರ ಸಂಜೆ ಇಬ್ಬರು ನಾಯಕರ ನಡುವೆ ದೂರವಾಣಿ ಸಂಭಾಷಣೆ ನಡೆದಿದ್ದು ಹಲವು ಮಹತ್ವದ ವಿಷಯಗಳ ಕುರಿತು ವಿಚಾರ ವಿನಿಮಯ ನಡೆದಿದೆ. ಅಂದಹಾಗೆ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಅವರೊಂದಿಗೆ ಮೋದಿ ನಡೆಸಿದ ಮೊದಲ ಸಂಭಾಷಣೆ ಇದಾಗಿದೆ. ಭದ್ರತಾ ಸಾಧನಗಳನ್ನ ಖರೀದಿ ಮಾಡುವ ವಿಚಾರ, ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆ ಹಾಗೂ ವಲಸಿಗರ ವಿಷಯವಾಗಿಯೂ ಕೂಡ ಮೋದಿ ಹಾಗೂ ಟ್ರಂಪ್ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಮೋದಿ ಸಹ ವಲಸೆ ವಿಷಯವನ್ನ ಕೇಂದ್ರೀಕರಿಸಿಯೇ ಚರ್ಚಿಸಿದ್ದು, ಅಕ್ರಮವಾಗಿ ಅಮೆರಿಕಕ್ಕೆ ಬಂದಿರುವ ಭಾರತೀಯ ವಲಸಿಗರನ್ನ ವಾಪಸ್ ಕರೆತರಲು ಏನ್ ಮಾಡಬಹುದು ಎನ್ನುವ ಪರ್ಯಾಯ ಕ್ರಮಗಳ ಬಗ್ಗೆಯೂ ಚರ್ಚೆ ನಡೆದಿದೆ ಎನ್ನಲಾಗುತ್ತಿದೆ. ಅಂದಹಾಗೆ ಹಲವು ದೇಶಗಳಂತೆ ವಲಸೆ ಮತ್ತು ಸುಂಕಗಳ ಕುರಿತು ಟ್ರಂಪ್ ಆಡಳಿತದ ವಿಧಾನದ ಬಗ್ಗೆ ಭಾರತದಲ್ಲಿ ಕಳವಳ ಹೆಚ್ಚಾಗ್ತಾ ಇದೆ. ಗ್ರೀನ್ ಪಾಸ್ಪೋರ್ಟ್ ಮೂಲಕ ಹೋದವರಿಗೆ ಕಂಟಕ ಶುರುವಾಗಿದೆ. ಹೀಗಾಗಿ ಪ್ರಧಾನಿ ಅಮೆರಿಕ ಭೇಟಿ ಕುತೂಹಲ ಕೆರಳಿಸಿದೆ. ಒಲ್ಲದ ಗಂಡನಿಗೆ ಮೊಸರ್ನಲ್ಲೂ ಕಲ್ಲಂತೆ. ಹಾಗೆ ಪಾಕಿಸ್ತಾನ ಭಾರತದ ಪ್ರತಿ ಕೆಲಸದಲ್ಲೂ ತಪ್ಪು ಹುಡುಕುವ ಕೆಲಸ ಮಾಡ್ತಾ ಇದೆ. ಅದರಂತೆ ಇದೀಗ ಇಂಡೋನೇಷ್ಯಾ ಅಧ್ಯಕ್ಷ ಪಾಕ್ ಭೇಟಿ ರದ್ದಾಗಿರುವುದಕ್ಕೂ ಭಾರತದ ವಿರುದ್ಧ ಆರೋಪಿಸಲಾಗಿದೆ. ಅಂದಾಗೆ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಅವರು ಪಾಕ್ಗೆ ಭೇಟಿ ನೀಡಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಪ್ರಬೋವೋ ಭೇಟಿ ರದ್ದಾಗಿದೆ. ಆದರೆ ಪಾಕಿಸ್ತಾನ ಇದಕ್ಕೆ ಭಾರತವೇ ಕಾರಣ ಅಂತ ಆರೋಪಿಸಿದೆ. ಮೋದಿ ಸರ್ಕಾರ ತನ್ನ ರಾಜತಾಂತ್ರಿಕ ಪ್ರಭಾವ ಬೀರಿ ಭೇಟಿಯನ್ನ ತಡೆದಿದೆ ಅಂತ ಆರೋಪಿಸಿದೆ. ಇಂಡೋನೇಷ್ಯಾ ಅಧ್ಯಕ್ಷರನ್ನ ಸ್ವಾಗತಿಸಲು ಶಹಬಾಜ್ ಸರ್ಕಾರ ಸಂಪೂರ್ಣ ಸಿದ್ಧತೆ ನಡೆಸಿತ್ತು. ಆದರೆ ಭೇಟಿ ದಿಢೀರ್ ರದ್ದಾಗಿದ್ದು ಪಾಕ್ನಲ್ಲಿ ಆಕ್ರೋಶ ಮೂಡಿಸಿದೆ. ಪಾಕ್ ಮಾಧ್ಯಮಗಳಲ್ಲಿ ತರಹೇವಾರಿ ಆರೋಪಗಳು ಕೇಳಿ ಬರ್ತಿವೆ. ಬಾಂಗ್ಲಾದೇಶಕ್ಕೆ ಪಾಕ್ ಸಹಾಯ ಮಾಡ್ತಿರೋದಕ್ಕೆ ಭಾರತ ಈ ರೀತಿಯಾಗಿ ಸೇಡು ತೀರಿಸಿಕೊಳ್ತಿದೆ ಅಂತ ಕೆಲ ಚಿಂತಕರು ಆರೋಪ ಮಾಡ್ತಿದ್ದಾರೆ. ಹುಳು ಹುಪ್ಪಡಿಗಳನ್ನ ತಿನ್ನೋದ್ರಲ್ಲಿ ಚೀನಾದವರು ಎತ್ತಿದ ಕೈ, ಹಾಗೆ ಸೋಂಕುಗಳನ್ನ ಹಬ್ಬಿಸೋದ್ರಲ್ಲೂ ಕೂಡ ಅವರು ನಿಸ್ಸೀಮರು. ಆದರೆ ಇದೀಗ ಹುಲಿಯ ಮೂತ್ರವನ್ನ ರೋಗಕ್ಕೆ ಔಷಧಿಯಾಗಿ ಬಳಸಲು ಮುಂದಾಗಿದ್ದಾರೆ. ಅಲ್ಲದೆ ಅದರಲ್ಲೂ ತಮ್ಮ ಬಿಸ್ನೆಸ್ ಕಂಡುಕೊಳ್ಳುತ್ತಿದ್ದಾರೆ. ಇದು ಅಚ್ಚರಿ ಎನಿಸಿದ್ರು ನಿಜ. ನೈಋತ್ಯ ಚೀನಾದ ಸಿಚುವಾನ್ ಪ್ರಾಂತ್ಯದ ಮೃಗಾಲಯವು ಸಂಧಿವಾತ ಮತ್ತು ಸ್ನಾಯು ನೋವಿಗೆ ಚಿಕಿತ್ಸೆಯಾಗಿ ಹುಲಿ ಮೂತ್ರವನ್ನ ಮಾರಾಟ ಮಾಡ್ತಾ ಇದೆ. ಸಿಚುವಾನ್ ಪ್ರಾಂತ್ಯದ ಪ್ರಸಿದ್ಧ ಪ್ರವಾಸಿ ಆಕರ್ಷಣೆಯಾದ ಯಾನ್ ಬೆಂಪೆಗೆಕ್ಸಿಯಾ ವನ್ಯಜೀವಿ ಮೃಗಾಲಯವು ಸೈಬೇರಿಯನ್ ಹುಲಿಗಳಿಂದ ಔಷಧೀಯ ಹುಲಿ ಮೂತ್ರವನ್ನ ಹಿಡಿದು ಪ್ರತಿ ಬಾಟಲಿಗೆ 50 ಯುವಾನ್ ಅಂದರೆ 596 ರೂಪಾಯಿಗೆ ಮಾರಾಟ ಮಾಡ್ತಾ ಇದೆ. ಈ ಕುರಿತು ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ವರದಿ ಮಾಡಿದೆ. ಈ ಬಾಟಲ್ಗಳಲ್ಲಿ 250 ಗ್ರಾಂ ಹುಲಿ ಮೂತ್ರವಿರುತ್ತದೆ ಅಂತ ಹೇಳಲಾಗಿದೆ. ಅಂದಹಾಗೆ ಈ ಹುಲಿ ಮೂತ್ರ ಸಂಧಿವಾತ, ಉಳುಕು ಮತ್ತು ಸ್ನಾಯು ನೋವಿನಂತಹ ಸಮಸ್ಯೆಗಳಿಗೆ ವ್ಯಾಪಕವಾದ ಧನಾತ್ಮಕ ಪರಿಣಾಮ ಬೀರುತ್ತಿದೆ ಎನ್ನಲಾಗಿದೆ. ಮೃಗಾಲಯದ ಸೂಚನೆಗಳ ಪ್ರಕಾರ ಹುಲಿ ಮೂತ್ರವನ್ನ ಬಿಳಿ ವೈನ್ನೊಂದಿಗೆ ಬೆರೆಸಿ ಶುಂಠಿಯ ತುಂಡುಗಳೊಂದಿಗೆ ದೇಹದ ಪೀಡಿತ ಪ್ರದೇಶದ ಮೇಲೆ ಅನ್ವಯಿಸಲಾಗುತ್ತದೆ. ಇದಲ್ಲದೆ ಹುಲಿ ಮೂತ್ರವನ್ನ ಸಹ ಕುಡಿಯಬಹುದಂತೆ. ಆದರೆ ಬಳಕೆದಾರರು ಯಾವುದೇ ರೀತಿಯ ಅಲರ್ಜಿಯನ್ನ ಅನುಭವಿಸಿದರೆ ತಕ್ಷಣವೇ ಅದನ್ನ ಸೇವಿಸುವುದನ್ನ ನಿಲ್ಲಿಸಬೇಕಂತೆ. ಒಟ್ಟಿನಲ್ಲಿ ಹುಲಿ ಹಾಲಿಗೆ ಇದ್ದ ಮಹತ್ವ ಈಗ ಅದರ ಮೂತ್ರಕ್ಕೂ ಬಂದಿದೆ.
ಕೇರಳದಲ್ಲಿ ಜನರಿಗೆ ಕಾಟ ಕೊಡುತ್ತಿದ್ದ ನರಭಕ್ಷಕ ಹುಲಿ ಕೊನೆಗೂ ಸಾವಿಗೀಡಾಗಿದೆ. ಕೇರಳದ ಪಿಲಕಾವುವಿನ ಜನನಿಬಿಡ ಪ್ರದೇಶದ ಮನೆಯೊಂದರ ಹಿಂದೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಹುಲಿ ಪತ್ತೆಯಾಗಿದೆ. 5 ರಿಂದ 6 ವರ್ಷ ವಯಸ್ಸಿನ ಈ ಮೃತ ಹೆಣ್ಣು ಹುಲಿ ಹೊಟ್ಟೆಯಲ್ಲಿ ಮಹಿಳೆಯ ಕೂದಲು, ಬಟ್ಟೆ, ಕಿವಿಯೋಲೆ ಪತ್ತೆಯಾಗಿದೆ. ಈ ಕುರಿತು ಕೇರಳ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಕಳೆದ ಶನಿವಾರ ಅರಣ್ಯಕ್ಕೆ ಹೊಂದಿಕೊಂಡಿರುವ ಪಂಚರಕೋಲಿ ಪ್ರದೇಶದಲ್ಲಿ ಕಾಫಿ ಬೀಜ ಸಂಗ್ರಹಿಸಲು ತೆರಳಿದ್ದ ವೇಳೆ ಮಹಿಳೆಯ ಮೇಲೆ ಈ ಹುಲಿ ದಾಳಿ ನಡೆಸಿತ್ತು. ಇದೀಗ ಅನುಮಾನಾಸ್ಪದವಾಗಿ ಮೃತಪಟ್ಟಿದೆ. ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಅರಣ್ಯಾಧಿಕಾರಿಗಳು ಹುಲಿಯ ಕುತ್ತಿಗೆಯಲ್ಲಿ ಆಳವಾದ ಗಾಯಗಳನ್ನು ಗುರುತಿಸಿದ್ದಾರೆ. ಕಾಡಿನಲ್ಲಿ ಮತ್ತೊಂದು ಹುಲಿಯೊಂದಿಗೆ ಕಾದಾಟದ ಸಂದರ್ಭದಲ್ಲಿ ಈ ಗಾಯಗಳು ಸಂಭವಿಸಿದೆ ಎಂದು ಹೇಳಲಾಗ್ತಾ ಇದೆ. ಇದೇ ಸಾವಿಗೆ ಕಾರಣವಾಗಿರಬಹುದು ಅಂತ ಹೇಳಲಾಗಿದೆ. ಅಂದಹಾಗೆ ಕೆಲ ದಿನಗಳ ಹಿಂದೆ ವೈನಾಡು ಭಾಗದಲ್ಲಿ ಈ ನರಭಕ್ಷಕ ಹುಲಿಯನ್ನ ಕೊಲ್ಲುವಂತೆ ಜನರು ಪ್ರತಿಭಟನೆ ನಡೆಸಿದ್ದರು. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.